ಡಾಕ್ಟ್ರೇ, ಪ್ರೆಗ್ನೆನ್ಸಿನಲ್ಲಿ ಖರ್ಜೂರ ತಿನ್ಬೋದಾ? ನಮ್ಮಮ್ಮ ಉಷ್ಣ ಆಗುತ್ತೆ ತಿನ್ಬೇಡ ಅಂತ ತಿನ್ನಕ್ಕೆ ಬಿಡ್ತಾ ಇಲ್ಲ. ಖರ್ಜೂರ ಪ್ರೆಗ್ನೆನ್ಸಿಲಿ ತಿನ್ನೋದು ತುಂಬ ಸೇಫು ಹಾಗೂ ಬೆನಿಫಿಷಿಯಲ್ ಕೂಡ. ನಿಮ್ಗೆ ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಪ್ರೆಗ್ನೆನ್ಸಿಯಲ್ಲಿ ಡೇಟ್ಸ್ ತಿಂದರೆ ಬೆಟ್ರು. ಯಾಕಂದರೆ ಡೇಟ್ಸ್ ತಿಂದಾಗ ಅದರೊಳಗೆ ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ. ಫೈಬರ್ ಅಂದರೆ ನಾರಿನಂಶ ಇರುತ್ತೆ. ಸೊ ಅದು ಬಾಡಿಗೆ ಶುಗರ್ನ ತುಂಬ ಸ್ಲೋ ಆಗಿ ರಿಲೀಸ್ ಮಾಡುತ್ತೆ. ಸೊ ಶುಗರ್ ಸ್ಪೈಕ್ ಆಗಲ್ಲ ಬಾಡಿನಲ್ಲಿ. ಅದೇ ನೀನು ಶುಗರ್ ಕ್ರೇವಿಂಗ್ ಆಗ್ತಾ ಇದೆ ಅಂತ ಐಸ್ ಕ್ರೀಮ್ ತಿಂದರೆ ಬಾಡಿನಲ್ಲಿ ಶುಗರು ಇಮಿಡಿಯೇಟ್ಲಿ ಇನ್ಕ್ರೀಸ್ ಆಗುತ್ತೆ. ಆ ಐಸ್ ಕ್ರೀಮಲ್ಲಿ ಯಾವ ವಿಟಮಿನ್ ಇರಲ್ಲ, ಮಿನರಲ್ಲು ಇರಲ್ಲ. ಬಟ್ ಡೇಟ್ಸಲ್ಲಿ ಫೋಲಿಕ್ ಆ್ಯಸಿಡ್ ಇರುತ್ತೆ. ಇದರಿಂದ ಮಗುದು ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಇದರೊಳಗೆ ಪೊಟ್ಯಾಷಿಯಮ್ ಇದೆ, ಇದರಿಂದ ಸ್ವಲ್ಪ BP ಕಡಿಮೆ ಆಗುತ್ತೆ. ಇದರೊಳಗೆ B ಕಾಂಪ್ಲೆಕ್ಸ್ ವಿಟಮಿನ್ಸ್ ಇದೆ, ಇದರೊಳಗೆ ಐರನ್ ಇದೆ, ಇದರಿಂದ ರಕ್ತದಂಶ ಜಾಸ್ತಿ ಆಗುತ್ತೆ ಬಾಡಿನಲ್ಲಿ. ಮತ್ತು ಮೊದಲೇ ನಾನು ಹೇಳ್ದಂಗೆ ಇದರೊಳಗೆ ಜಾಸ್ತಿ ನಾರಿನಂಶ ಇದೆ. ಇದರಿಂದ ಪ್ರೆಗ್ನೆನ್ಸಿಲಿ ಆಗೋ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆನೂ ಕ್ಯೂರ್ ಆಗುತ್ತೆ. ನಿಮ್ಗೆ ಗೊತ್ತಾ, ಒಂದು ರಿಸರ್ಚ್ ಪ್ರಕಾರ ಲಾಸ್ಟ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ದಿನ 6 ಖರ್ಜೂರ ತಿಂದವ್ರಿಗೆ ಈಸಿ ಡೆಲಿವರಿ ಎಲ್ಲ ಆಗಿರೋ ಎವಿಡೆನ್ಸ್ ಇದೆ. ಸೊ ಡೇಟ್ಸ್ ಈಸ್ ವೆರಿ ಗುಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನೀವು ಹೇಳೋದು ನೋಡಿದ್ರೆ ಡೇಟ್ಸ್ ತುಂಬ ಸೂಪರ್ ಫುಡ್ ಅನಿಸುತ್ತೆ. ಎಲ್ಲ ಪ್ರೆಗ್ನೆಂಟ್ ವುಮೆನು ತಿನ್ಬೋದಾ? ಎಲ್ಲರೂ ತಿನ್ಬೋದು ಡೇಟ್ಸ್ನ ಪ್ರೆಗ್ನೆನ್ಸಿಯಲ್ಲಿ. ಬಟ್ ಫಾರ್ ಡಯಾಬಿಟಿಸ್ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಇರುತ್ತಲ್ಲ, ಶುಗರ್ ಇರುತ್ತಲ್ಲ, ಅವ್ರು ಮಾತ್ರ ಡೇಟ್ಸ್ನ ಸ್ವಲ್ಪ ಮಾಡ್ರೇಷನಲ್ಲಿ ಅಥವಾ ಕಾಷನಲ್ಲಿ ತಿನ್ನಬೇಕಾಗತ್ತೆ. ಯಾಕಂದರೆ ಡೇಟ್ಸಲ್ಲಿ ಶುಗರ್ ಇದೆ ಮತ್ತು ಜಾಸ್ತಿ ಕ್ಯಾಲರೀಸ್ ಇದೆ ಅಲ್ಲ. ಸೊ ಪ್ರೆಗ್ನೆನ್ಸಿಲಿ ಡಯಾಬಿಟಿಸ್ ಇರೋರು ಅದನ್ನು ಸ್ವಲ್ಪ ಮಾಡ್ರೇಷನಲ್ಲಿ ಅವ್ರ ಡಯಟಿಷಿಯನ್ ಎಷ್ಟು ಹೇಳ್ತಾರೆ ಅಷ್ಟು ಅಮೌಂಟಲ್ಲಿ ಮಾತ್ರ ತಿನ್ನಬೇಕಾಗತ್ತೆ. ಥ್ಯಾಂಕ್ ಯು ಡಾಕ್ಟರ್.